ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಹು ವಿವಾದಿತ ಮತ್ತು ಬಹು ಚರ್ಚೆಗೆ ಒಳಗಾದಂತಹ ಈ ವಕಫ್ ತಿದ್ದುಪಡಿ ಬಿಲ್ ಇದೆಯಲ್ಲ, ಅದು ಪಾರ್ಲಿಮೆಂಟ್ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿ ಅದಾದ ನಂತರ ರಾಷ್ಟ್ರಪತಿ ಅಂಕಿತವೂ ಕೂಡ ಬಿದ್ದು ಇದೀಗ ಆ ಮಸೂದೆ ಉಮೀದ್ ಬಿಲ್ ಎನ್ನುವ ಹೆಸರಿನಲ್ಲಿ ಜಾರಿಗೆ ಬಂದಿದೆ. ಹಾಗಾಗಿ ಇದೀಗ ಮೋದಿ ಸರ್ಕಾರದ ಅತ್ಯಂತ ದೊಡ್ಡ ಗೆಲುವಂತ ಹೇಳ್ಬೋದು. ಜೊತೆಗೆ ವಿರೋಧ ಪಕ್ಷವಾದಂತಹ ಕಾಂಗ್ರೆಸ್ ಮತ್ತು ಅನೇಕ ಪಕ್ಷಗಳಿಗೆ ಇದು ಹಿನ್ನಡೆ ಅಂತ ಹೇಳ್ಬೋದು. ಜೊತೆಗೆ ಅಲ್ಪಸಂಖ್ಯಾತರ ವೋಟನ್ನ ಬಯಸ್ತಾ ಇದ್ದಂತ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತಾ ಇದ್ದಂತ ಕಾಂಗ್ರೆಸ್ಗೆ ಇದು ದೊಡ್ಡ ಹಿನ್ನಡೆಯಾಗಿದೆ. ಹಾಗಾಗಿ ಇದೀಗ ವಕಫ್ ತಿದ್ದುಪಡಿ ಮಸೂದೆ ಬಿಲ್ ಪಾಸ್ ಆಗಿದೆ. ಅದಾದ ನಂತರ ಈ ವಕಫ್ ಮಂಡಳಿಯಲ್ಲಿ ಪಾರದರ್ಶಕತೆಯನ್ನು ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಹೆಜ್ಜೆಯನ್ನ ಇಟ್ಟಿದೆ ಅಂತ ಹೇಳ್ಬೋದು. ಆದರೆ ವಿರೋಧ ಪಕ್ಷದ ಅನೇಕ ನಾಯಕರು, ಅನೇಕ ಮುಖಂಡರು, ಅಲ್ಪಸಂಖ್ಯಾತ ಮುಖಂಡರು ಕೂಡ ಇದರ ವಿರುದ್ಧವಾಗಿ ಮಸೂದೆ ಪಾಸ್ ಆಗಬಾರ್ದಿತ್ತು, ಆಗಿದೆ, ಇದನ್ನ ತಡೆ ಹಿಡಿಬೇಕು ಎನ್ನುವ ದೃಷ್ಟಿಯಲ್ಲಿ ಅನೇಕರು ಸುಪ್ರೀಂ ಕೋರ್ಟ್ಗೆ ಕೂಡ ಮೊರೆ ಹೋಗಿದ್ದಾರೆ. ಅದಾದ ನಂತರ ಇದೇ ಏಪ್ರಿಲ್ 15ರಂದು ಸುಪ್ರೀಂ ಕೋರ್ಟ್ ಕೂಡ ತ್ವರಿತಗತಿಯಲ್ಲಿ ಇದನ್ನು ವಿಚಾರಣೆ ನಡೆಸುವಂತ ಒಂದು ಡೇಟ್ ಕೂಡ ಫಿಕ್ಸ್ ಮಾಡಿದೆ. ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಕೂಡ ಒಂದು ಕೇವಿಯಟ್ ಅನ್ನು ಸಲ್ಲಿಸಿದೆ. ಯಾಕಂದ್ರೆ ಏನಾದ್ರೂ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಯಾವುದೇ ಕಾರಣಕ್ಕೂ ಈ ಮಸೂದೆಯನ್ನ ತಡೆ ಹಿಡಿಬಾರದು ಎನ್ನುವ ದೃಷ್ಟಿಯಲ್ಲಿ ಕೇವಿಯಟ್ ಅನ್ನ ಕೂಡ ಸಲ್ಲಿಸಿದೆ. ಕೇವಿಯಟ್ ಅಂದ್ರೆ ಯಾವುದೇ ಒಂದು ನಿರ್ಧಾರವನ್ನ ಕೈಗೊಳ್ಳುವ ಮೊದಲು ಈ ಅರ್ಜಿದಾರರ ಅಂದ್ರೆ ಯಾವ ಈ ಬಿಲ್ ಇದೆಯಲ್ಲ, ಬಿಲ್ ಪಾಸ್ ಮಾಡಿದಂತ ಒಂದು ಸರ್ಕಾರದ ಗಮನಕ್ಕೆ ತರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಗಮನಕ್ಕೆ ತರದೆ ನೀವು ಯಾವುದೇ ಒಂದು ಆದೇಶವನ್ನ ಪಾಸ್ ಮಾಡಬಾರದು ಎನ್ನುವ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಒಂದು ಕೇವಿಯಟ್ ಅನ್ನು ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ಗೆ ಕೇವಿಯಟ್ ಅನ್ನು ಕೂಡ ಸಲ್ಲಿಸಿದೆ. ಆ ಮಟ್ಟಿಗೆ ಈ ಬಿಲ್ ಪಾಸ್ ಆಗಿದೆ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಜಯ ಸಿಗುತ್ತೆ ಎನ್ನುವ ನಂಬಿಕೆ ಈಗ ಅನೇಕರಲ್ಲಿದೆ. ಮತ್ತು ರಾಜಕೀಯ ವಿಶ್ಲೇಷಕರು ಕೂಡ ಅಥವಾ ಕಾನೂನು ಪಂಡಿತರು ಕೂಡ ಈ ಮಸೂದೆ ಪಾಸ್ ಆಗಿದೆ, ಹಾಗಾಗಿ ಯಾವುದೇ ತೊಂದರೆ ಆಗುವುದಿಲ್ಲ, ಕಾನೂನಿನಲ್ಲೂ ಕೂಡ ಯಾವುದೇ ತೊಂದರೆ ಆಗುವುದಿಲ್ಲ ಎನ್ನುವ ವಿಶ್ಲೇಷಣೆ ಮಾಡಿದ್ದಾರೆ. ಅಷ್ಟಕ್ಕೆ ಈ ಬಿಲ್ ಈಗ ಪಾಸ್ ಆಗಿ ಉಮೀದ್ ಬಿಲ್ ಎನ್ನುವ ಹೆಸರಿನಲ್ಲಿ ಈಗ ಜಾರಿಗೆ ಬಂದಿದೆ. ಇದಾದ ನಂತರ ಇದೆಯಲ್ಲ, ಅದು ಈಗ ದೊಡ್ಡದಾದಂತಹ ತಲೆನೋವನ್ನು ತಂದೊಡ್ಡಿದೆ. ಅದು ವಿರೋಧ ಪಕ್ಷದ ನಾಯಕರಿಗೆ, ಮೇನ್ಲಿ ಕಾಂಗ್ರೆಸ್ ನಾಯಕರಿಗೆ. ಯಾಕಂದ್ರೆ ರಾಧಾ ಮೋಹನ್ ಅಗರ್ವಾಲ್ ಅವರು ರಾಜ್ಯಸಭೆಯಲ್ಲಿ ಚರ್ಚೆ ಮಾಡುವಾಗ ಹೇಳಿದ ಹೆಸರಿದೆಯಲ್ಲ, ಈ ವಕಫ್ ಮಂಡಳಿಗೆ ದಾನವಾಗಿ ಬಂದಂತ ಈ ಭೂಮಿಯನ್ನ ಯಾವ ರಾಜಕಾರಣಿಗಳು ಎಷ್ಟೆಷ್ಟು ನುಂಗಿ ನೀರು ಕುಡ್ಕೊಂಡಿದ್ದಾರೆ. ಅಂದ್ರೆ ಯಾವುದೇ ಒಂದು ಮುಸ್ಲಿಂ ಆಗಿರ್ಬೋದು ಅಥವಾ ಹಿಂದೂ ಆಗಿರ್ಬೋದು ಅಥವಾ ಅನೇಕ ಧರ್ಮಗಳಿಂದ ದೊಡ್ಡ ಮುಖಂಡರು ಅಥವಾ ಮಹಾನುಭಾವರು ದಾನವಾಗಿ ಕೊಟ್ಟಂತ ವಕಫ್ ಮಂಡಳಿಗೆ ದಾನವಾಗಿ ಕೊಟ್ಟಂತ ಭೂಮಿಯನ್ನ ಇವರು ಲೀಸ್ ಹೆಸರಲ್ಲಿ ಅನೇಕ ರೀತಿ ಹೆಸರಲ್ಲಿ ದೊಡ್ಡ ರಾಜಕಾರಣಿಗಳು, ದೊಡ್ಡ ಮುಸ್ಲಿಂ ಮುಖಂಡರು, ದೊಡ್ಡ ಈ ಕಾಂಗ್ರೆಸ್ ನಾಯಕರು ಭೂ ಕಬಳಿಕೆ ಮಾಡಿದ್ದಾರೆ. ಅದು 1 ಗುಂಟೆನ 2 ಗುಂಟೆನ 3 ಗುಂಟೆ ಅಂತಲ್ಲ, ಸಾವಿರಾರು ಎಕರೆಗಳಷ್ಟು ಈ ವಕಫ್ ಮಂಡಳಿಗೆ ದಾನವಾಗಿ ಬಂದಂತ ಭೂಮಿಯನ್ನ ತಾವು ಎನ್ಕ್ರೋಸ್ ಮಾಡಿಕೊಂಡು ಅದರಲ್ಲಿ ದೊಡ್ಡ ಬಿಲ್ಡಿಂಗು, ಸ್ಕೂಲು, ಕಾಲೇಜ್ ಎಲ್ಲ ಕಟ್ಕೊಂಡು ಈಗ ಮೆರಿತಾ ಇದ್ದಾರೆ. ಹಾಗಾಗಿ ಇಂಥ ನಾಯಕರಿಗೆ ಈಗ ದೊಡ್ಡ ತಲೆನೋವಾಗುವುದಂತೂ ಗ್ಯಾರಂಟಿ. ಆದರೆ ರಾಜ್ಯ ಸರ್ಕಾರ ಅದನ್ನು ಸರಿಯಾಗಿ ಪಾಲಿಸುತ್ತಾ ವಕಫ್ ಬಿಲ್ ಅನ್ನ ಅಥವಾ ಈ ಉಮೀದ್ ಬಿಲ್ ಅನ್ನ ಜಾರಿಗೆ ಬಂದ ನಂತರ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಎನ್ನುವುದು ಈಗ ಗಮನಾರ್ಹವಾಗಿದೆ. ಯಾಕಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಅದು ಉಮೀದ್ ಬಿಲ್ ಅನ್ನ ತಂದಿದೆ. ಅಂದ್ರೆ ವಕಫ್ ತಿದ್ದುಪಡಿ ಕಾನೂನನ್ನ ಬದಲಾವಣೆ ಮಾಡಿ ಈಗ ಉಮೀದ್ ಬಿಲ್ ಅನ್ನು ತಂದಿದೆ. ಯುಪಿಯಲ್ಲಿ ಬಿಜೆಪಿ ಸರ್ಕಾರವಿದೆ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ. ಹಾಗಾಗಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲಾ ಜಿಲ್ಲೆಗಳ ಡಿಸಿಗಳನ್ನ ಕರ್ಕೊಂಡು ಒಂದು ಮೀಟಿಂಗ್ ಅನ್ನು ಮಾಡಿದರೆ ಯಾವ್ಯಾವ ವಕಫ್ ಮಂಡಳಿಯಲ್ಲಿ ಯಾರ್ಯಾರು ಭೂ ಕಬಳಿಕೆಯನ್ನು ಮಾಡಿದ್ದಾರೆ ನಿಮ್ಮ ಗಮನಕ್ಕೆ ಬಂದಿದೆ. ಮತ್ತು ಜೆಪಿಸಿಯಲ್ಲಿ ಏನಿದೆ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಏನೇನೆಲ್ಲ ಈ ವಕಫ್ ಮಂಡಳಿಯ ಹಗರಣ ಇದೆ ಅದನ್ನು ಕೂಡ ನೀವು ಅಂದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಯಾವ ರಾಜಕಾರಣಿ ಇದಾರಲ್ಲ, ಅಂದ್ರೆ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಯಾವೆಲ್ಲ ರಾಜಕಾರಣಿಗಳಿದಾರಲ್ಲ ಅವರ ಹೆಸರನ್ನ ಬಹಿರಂಗಪಡಿಸಬೇಕು. ಜೊತೆಗೆ ಅವರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕು. ಜೊತೆಗೆ ಕಬಳಿಸಿದಂತ ಭೂಮಿಯನ್ನು ಮತ್ತೆ ಈ ವಕಫ್ ಮಂಡಳಿಗೆ ತಂದು ಆ ವಕಫ್ ಮಂಡಳಿಗೆ ಬಂದಂತ ಭೂಮಿಯನ್ನ ಬಡ ಮುಸ್ಲಿಮರಿಗೆ ಹೆಲ್ಪ್ ಆಗುವಂತೆ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಜಾರಿ ಆಗುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಈ ಕಾಂಗ್ರೆಸ್ ಪಕ್ಷದ ಅಧಿಕಾರ 2028 ತನಕ ಇರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಪಾಸ್ ಮಾಡಿದಂತ ಈ ಉಮೀದ್ ಬಿಲ್ ಜಾರಿ ಆದ್ರೂ ಯಾವ ಲೆಕ್ಕದಲ್ಲಿ ಜಾರಿ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಕರ್ನಾಟಕದ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳುತ್ತೆ ಹೊರತು ಅವರ ಹೆಲ್ಪ್ಗಾಗಿ ಯಾವುದೇ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲ್ಲ. ನೀವು ಸಾದಿ ಭಾಗ್ಯ ಅನ್ಬೋದು, ಸಾದಿ ಭಾಗ್ಯವು ಎಷ್ಟು ಜನಕ್ಕೆ ಲಾಗುವಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅನೇಕ ಈ ಮೀಸಲಾತಿ, ಗುತ್ತಿಗೆ ಆಧಾರದಲ್ಲಿ ಮೀಸಲಾತಿ ಆಗಿರ್ಬೋದು, ಅದು ಕೂಡ ಈ ತೋರ್ಪಡಿಕೆಗೆ ಕಾಂಗ್ರೆಸ್ ಪಕ್ಷ ಮಾಡಿದಂತ ಒಂದು ಅಭಿವೃದ್ಧಿ ಕಾರ್ಯ ಅಥವಾ ಒಂದು ಮೀಸಲಾತಿ ಅಂತ ಹೇಳ್ಬೋದು. ಆದ್ರೆ ನಿಜವಾಗಿಯೂ ಬಡ ಮುಸ್ಲಿಮರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದರಲ್ಲೂ ದೊಡ್ಡ ನಾಯಕರಿಗೆ, ಕಾಂಗ್ರೆಸ್ ಪಕ್ಷದ ದೊಡ್ಡ ನಾಯಕರಿಗೆ, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ದೊಡ್ಡ ನಾಯಕರಿಗೆ ಈಗ ಈ ಉಮೀದ್ ಬಿಲ್ ಪಾಸ್ ಆಗಿದೆಯಲ್ಲ ಅಥವಾ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗಿದೆ ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಅನೇಕರ ಹೆಸರು ಕೂಡ ರಾಧಾ ಮೋಹನ್ ಅಗರ್ವಾಲ್ ಅವರು ರಾಜ್ಯಸಭೆಯ MP ಆಗಿರ್ತಾರೆ.
ಅವರು ಈ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗುವಾಗ ಮಾಡಿದಂತ ಚರ್ಚೆಯ ಸಂದರ್ಭದಲ್ಲಿ 13 ಹೆಸರನ್ನು ಹೇಳ್ತಾರೆ. ಆದ್ರೆ ಒಂದು ಹೆಸರನ್ನು ಹೇಳೋದಿಲ್ಲ. ಅದನ್ನ ನಾವು ಕೂಡ ಕೊನೆಗೆ ಹೇಳ್ತೇವೆ ಯಾರ ಹೆಸರಂತ. ಅವ್ರು ಕಾಂಗ್ರೆಸ್ನ ದೊಡ್ಡ ನಾಯಕರು, ಕಾಂಗ್ರೆಸ್ನ ಅಧಿನಾಯಕರಾಗಿರ್ತಾರೆ. ಹಾಗಾಗಿ ಅವರು ಆ ಹೆಸರನ್ನು ಹೇಳಿಕ್ ಹೋಗಲ್ಲ. ಅವ್ರು ಹೇಳ್ತಾರೆ, ಜೊತೆಗೆ ಆ ಹೆಸರನ್ನು ನಾನು ಹೇಳಿಲ್ಲ ಅಂದ್ರೂ ಕೂಡ ಈಗಾಗಲೇ ಚರ್ಚೆಯಾಗಿದೆ, ನಮ್ಮ ಅನುರಾಗ್ ಠಾಕೂರ್ ಅವರು ಈಗಾಗಲೇ ಹೇಳಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ 12-13 ಹೆಸರನ್ನು ಹೇಳ್ತಾರೆ. CM ಇಬ್ರಾಹಿಂ ಆಗಿರ್ಬೋದು, ರೆಹಮಾನ್ ಖಾನ್ ಆಗಿರ್ಬೋದು, ಕಮರುಲ್ಲಾ ಇಸ್ಲಾಂ ಆಗಿರ್ಬೋದು, ಹೀಗೆ ಜೊತೆಗೆ ಅನೇಕ ನಾಯಕರ ಹೆಸರನ್ನು ಕೂಡ ಹೇಳ್ತಾರೆ. ಇವರೆಲ್ಲ ಕೂಡ 100 ಸಾವಿರಾರು ಎಕರೆಯಷ್ಟು ಈ ಭೂಮಿ ಅಂದ್ರೆ ವಕಫ್ ಮಂಡಳಿಗೆ ಬಂದಂತ ಭೂಮಿ, ದಾನವಾಗಿ ಬಂದಂತ ಭೂಮಿಯನ್ನು ಎನ್ಕ್ರೋಚ್ ಮಾಡಿಕೊಂಡು ತಮ್ಮ ಹೆಸರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಮತ್ತೊಬ್ಬರ ಹೆಸರನ್ನು ಕೂಡ ಹೇಳ್ತಾರೆ. ದೊಡ್ಡ ನಾಯಕರು, ಕಾಂಗ್ರೆಸ್ನ ದೊಡ್ಡ ನಾಯಕರು ಸರಿಸುಮಾರು 3,000 ಎಕರೆಯಷ್ಟು ಭೂಮಿಯನ್ನ, ವಕಫ್ ಮಂಡಳಿಯ ಭೂಮಿಯನ್ನ ಎನ್ಕ್ರೋಚ್ ಮಾಡಿಕೊಂಡು ತಮ್ಮ ಹಿತಾಸಕ್ತಿಗಾಗಿ ದೊಡ್ಡ ದೊಡ್ಡ ಕಂಪನಿ ಕಟ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಕೊಂಡಿದ್ದಾರೆ. ಹೀಗಾಗಿ ಅವರು ಕೂಡ ಈ ವಕಫ್ ಬಿಲ್ ಪಾಸ್ ಆದ ನಂತರ ತೊಂದರೆಗೀಡಾಗ್ತಾರೆ. ಅವರ ಭೂಮಿ ಕೂಡ ನಾವು ವಶಪಡಿಸ್ಕೊಳ್ತೇವೆ ಅನ್ನೋ ದೊಡ್ಡದಾದಂತಹ ಮಾತನ್ನು ಹೇಳಿದ್ದಾರೆ. ಹಾಗೆ ನಾವು ನೋಡ್ತಾ ಹೋದ್ರೆ ಅದು ಇಂಡೈರೆಕ್ಟ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಹೇಳಿದ್ದಾರೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅನುರಾಗ್ ಠಾಕೂರ್ ಅವರ ಮಧ್ಯೆ ಆದಂತ ಒಂದು ಪಾರ್ಲಿಮೆಂಟ್ ಅಲ್ಲಿ ಆದಂತ ಒಂದು ಜಟಾಪಟಿ ಇದೆಯಲ್ಲ, ಅನುರಾಗ್ ಠಾಕೂರ್ ನೇರವಾಗಿ ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ತದ್ವಿರುದ್ಧವಾಗಿ ನಾನು ಕೆಳಮಟ್ಟದ ರಾಜಕಾರಣದಲ್ಲಿ ಬಂದು ಸರಿಸುಮಾರು 4 ದಶಕಗಳ ಈ ರಾಜಕೀಯದಲ್ಲಿ ಯಾವತ್ತೂ ಕೂಡ ನಾನು ಯಾರಿಗೂ ಕೂಡ ಮೋಸ ಮಾಡಿಲ್ಲ, ಅದರಲ್ಲೂ ಈ ಭೂ ಕಬಳಿಕೆ ಅನ್ನುವಂತ ಒಂದು ಕೆಟ್ಟ ಕೆಲಸಕ್ಕೆ ನಾನು ಕೈ ಹಾಕಿಲ್ಲ, ಏನಾದ್ರೂ ನೀವು ಅದನ್ನು ಸಾಬೀತು ಮಾಡಿದರೆ ನಾನು ಈಗಾಗಲೇ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೇನೆ ಅನ್ನೋ ದೊಡ್ಡ ಸವಾಲನ್ನು ಕೂಡ ಹಾಕಿದ್ರು. ಅದೇನೇ ಇರಲಿ, ಅವೆಲ್ಲವೂ ಕೂಡ ಅನ್ವರ್ ಮಾಣಿಪ್ಪಾಡಿಯವರ ಸಂಗ್ರಹ ಮಾಡಿದಂತ ಅಥವಾ ಅಧ್ಯಯನ ಮಾಡಿದಂತ ರಿಪೋರ್ಟ್ ನಲ್ಲಿ ಅನ್ವರ್ ಮಾಣಿಪ್ಪಾಡಿಯವರ ರಿಪೋರ್ಟ್ ನಲ್ಲಿ ಎಲ್ಲವೂ ಕೂಡ ಇದೆ. ಯಾರ್ಯಾರ ಹೆಸರಿದೆ, ಯಾವ್ಯಾವ ಜಾಗವನ್ನು ಯಾರ್ಯಾರು ಕಬಳಿಕೆ ಮಾಡ್ಕೊಂಡಿದ್ದಾರೆ, ಇವೆಲ್ಲವೂ ಕೂಡ JPC ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಮುಂದೆ ಇದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರಾದಂತವರು ಜಗದಂಬಿಕಾ ಪಾಲ್ ಅವರು ಕೂಡ ಕರ್ನಾಟಕಕ್ಕೆ ಬಂದು ಅನೇಕ ಕಡೆ ತಿರುಗಾಡಿ ಯಾವೆಲ್ಲ ಕಮಿಟಿಗಳು, ಯಾವೆಲ್ಲ ಸಂಘಗಳು ರಿಪೋರ್ಟ್ ಅನ್ನು ಸಲ್ಲಿಸಿ ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದೊಂದು ರಿಪೋರ್ಟ್ ಮಾಡಿದೆ. JPC ಕೂಡ ಒಂದು ರಿಪೋರ್ಟ್ ಮಾಡಿ ಕೊನೆಗೆ ಮೀಟಿಂಗ್ ಮಾಡಿ ಯಾವುದು JPCಯ ರಿಪೋರ್ಟ್ ಅನ್ನ ತೆಗೆದುಕೊಂಡು ವಕಫ್ ಬಿಲ್ ಅಲ್ಲಿ ಏನೇನು ಇರಬೇಕು, ಏನೇನು ಇರಬಾರದು, ಯಾರೆಲ್ಲ ಸದಸ್ಯರು ಇರಬೇಕು, ಯಾರೆಲ್ಲ ಸದಸ್ಯರು ಇರಬಾರದು ಎನ್ನುವ ನಿಟ್ಟಿನಲ್ಲಿ ಒಂದು ಬಿಲ್ ಅನ್ನು ಪಾಸ್ ಮಾಡ್ತು. ಇದೀಗ ಸಂಕಷ್ಟದ ಸ್ಥಿತಿ ಅಂದ್ರೆ ಏನಾದ್ರೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸೂಚನೆ ಮಾಡಿ ಅಥವಾ ಕಾನೂನನ್ನು ಅಪ್ಲೈ ಮಾಡುವಂತೆ ಮಾಡಿ ಎಲ್ಲ ಭೂ ಕಬಳಿಕೆ ಮಾಡಿದಂತ ಹೆಸರನ್ನ ಬಹಿರಂಗ ಮಾಡಬೇಕು. ಜೊತೆಗೆ ಭೂ ಕಬಳಿಕೆ ಮಾಡಿದಂತ ರಾಜಕಾರಣಿಗಳ ಈ ಭೂಮಿಯನ್ನ ಮತ್ತೆ ವಕಫ್ ಮಂಡಳಿಗೆ ಸೇರಿಸಬೇಕು ಎನ್ನುವ ಕಟ್ಟುನಿಟ್ಟಿನ ನಿರ್ಧಾರ ಕೈಗೊಂಡಿದ್ದೇ ಆದಲ್ಲಿ ಹೀಗೆ ರಾಧಾ ಮೋಹನ್ ಅಗರ್ವಾಲ್ ಅವರು ಹೇಳಿದಂತ 13 ಜನರಿಗೆ ಕಂಟಕವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ರೆ ಯಾವ ರೀತಿಯಲ್ಲಿ ಇವರು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ, ಯಾರ ಹೆಸರಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ, ತಮ್ಮ ಹೆಸರಲ್ಲಿ ಇದೆಯಾ ಅಥವಾ ತಮ್ಮ ಮಕ್ಕಳು ಮರಿಮಕ್ಕಳು ಹೀಗೆ ಬೇರೆ ಬೇರೆ ಹೆಸರಲ್ಲಿ ಇದೆಯಾ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಯಾವುದೇ ಒಬ್ಬ ರಾಜಕಾರಣಿ ಒಂದು ಕಾರ್ ತಗೊಳ್ಬೇಕಂದ್ರೆ ಅವನು ಕಾರನ್ನ ತನ್ನ ಹೆಸರಿಗೆ ತಗೊಳ್ಳೋದಿಲ್ಲ. ಯಾಕಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ಆಕ್ಸಿಡೆಂಟ್ ಆಯ್ತು, ಹಾಗಾಯ್ತು ಹೀಗಾಯ್ತು ಅಂದ್ರೆ ಅದು ಅವನ ಮೇಲೆ ಬರುತ್ತೆ. ಹಾಗಾಗಿ ಅವರು ಮಕ್ಕಳ ಹೆಸರಲ್ಲಿ, ಮೊಮ್ಮಕ್ಕಳ ಹೆಸರಲ್ಲಿ ಅಥವಾ ಡ್ರೈವರ್ ಹೆಸರಲ್ಲಿ ಹೀಗೆ ಆ ಕಾರನ್ನು ತೆಗೆದುಕೊಂಡಿರ್ತಾರೆ. ಹೀಗೆ ಎನ್ಕ್ರೋಚ್ಮೆಂಟ್ ಮಾಡುವಾಗ್ಲೂ ಕೂಡ, ಭೂ ಕಬಳಿಕೆ ಮಾಡುವಾಗ್ಲೂ ಕೂಡ ಅವರು ತಮ್ಮ ಹೆಸರಿಗೆ ಭೂ ಕಬಳಿಕೆ ಮಾಡ್ಕೊಳ್ಳೋದಿಲ್ಲ, ತಮ್ಮ ಹೆಸರಿಗೆ ಏನನ್ನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಿಲ್ಲ. ಅದರ ಬದಲಾಗಿ ತಮ್ಮ ಸಂಬಂಧಿಕರ ಹೆಸರಿಗೆ, ತಮ್ಮ ಮಕ್ಕಳ ಹೆಸರಿಗೆ, ಮೊಮ್ಮಕ್ಕಳ ಹೆಸರಿಗೆ, ಮರಿಮಕ್ಕಳ ಹೆಸರಿಗೆ ಅಥವಾ ಯಾವುದೋ ಒಂದು ಸೋದರ ಸಂಬಂಧ ಹೆಸರಿಗೆ ಅವರು ಮಾಡ್ಕೊಳ್ತಾರೆ. ಹೀಗಾಗಿ ಈ ವಕಫ್ ಮಂಡಳಿಯಲ್ಲಿ ಇದ್ದಂತ ದಾನವಾಗಿ ಬಂದಂತ ಭೂಮಿಯನ್ನ ಸ್ವತಃ ತಾವೇ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರ ಅಥವಾ ಬೇರೆಯವರ ಹೆಸರಿಗೆ ಏನಾದ್ರು ಮಾಡ್ಕೊಂಡು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರ, ಇವೆಲ್ಲವನ್ನು ಕೂಡ ಈ ಉಮೀದ್ ಬೋರ್ಡ್ ಯಾವ ರೀತಿಯಲ್ಲಿ ಕಂಡುಹಿಡ್ಕೊಂಡು ಕಬಳಿಕೆ ಆದಂತಹ ಭೂಮಿಯನ್ನ ವಾಪಸ್ ಪಡೆದುಕೊಳ್ಳಲು ಸಫಲರಾಗ್ತಾರೆ ಅನ್ನೋದು ನೋಡ್ಬೇಕಾಗಿದೆ. ಏನೇ ಆಗಲಿ, ರಾಧಾ ಮೋಹನ್ ಅಗರ್ವಾಲ್ ಅವರು ನೇರವಾಗಿ ಖರ್ಗೆ ಅವರ ಹೆಸರನ್ನ ಹೇಳಲಿಲ್ಲ ಅಂದ್ರೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಅಂದ್ರೆ ಲೋಕಸಭೆಯಲ್ಲಿ ಅನುರಾಗ್ ಠಾಕೂರ್ ಅವರು ಸಚಿವರಾದಂತವರು ರಾಜ್ಯಸಭೆಯಲ್ಲಿ ಚರ್ಚೆ ಆಗುವಾಗ ಅನುರಾಗ್ ಠಾಕೂರ್ ಅವರು ನೇರವಾಗಿ ಖರ್ಗೆ ಅವರ ಹೆಸರನ್ನು ಹೇಳ್ತಾರೆ. ಆ ನಂತರ ಆ ಕಡತದಿಂದ ಅದನ್ನು ಕೂಡ ತೆಗೆಯಲಾಗುತ್ತೆ ಮತ್ತು ಶಿಸ್ತು ಸಮಿತಿಗೆ ಅದನ್ನು ಹೋಗುತ್ತೆ. ಇವೆಲ್ಲವನ್ನ ಒಂದು ಕಡೆ ಗಮನದಲ್ಲಿಟ್ಟು ನೋಡೋದಾದ್ರೆ ಖರ್ಗೆಗೆ ಈ ವಕಫ್ ಬಿಲ್ ಇಂದ ಹಿನ್ನಡೆಯಾಗಿದ್ದಂತೂ ಸತ್ಯ. ಯಾಕಂದ್ರೆ ಅವರು ಭೂ ಕಬಳಿಕೆ ಮಾಡಿದ್ದರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದರೆ ರಾಜ್ಯಸಭೆಯಲ್ಲಿ ಘಂಟಾಘೋಷವಾಗಿ ಅನುರಾಗ್ ಠಾಕೂರ್ ಮತ್ತು ರಾಧಾಮೋಹನ್ ಅಗರ್ವಾಲ್ ಅವರು ಖರ್ಗೆ ಅವರ ಹೆಸರನ್ನ ನೇರವಾಗಿ ಹೇಳ್ಬಿಡ್ತಾರೆ. ಅದರಲ್ಲೂ ಅನುರಾಗ್ ಠಾಕೂರ್ ಅವರು ಖರ್ಗೆ ಹೆಸರನ್ನು ನೇರವಾಗಿ ಹೇಳ್ತಾರೆ. ಅದು ಕೂಡ ಅನೇಕ ಮಾಧ್ಯಮಗಳ ಪ್ರಸಾರವಾಯಿತು. ನೀವು ಲೋಕಸಭೆ ಮತ್ತು ರಾಜ್ಯಸಭೆಯ ಕಡತಗಳಿಂದ ತೆಗೆದು ಹಾಕಬಹುದೇ ಹೊರತು ರಾಜ್ಯಸಭೆಯ ಕಡತವನ್ನು ತೆಗೆದುಹಾಕಿದ್ರು ಕೂಡ ಮಾಧ್ಯಮಗಳಲ್ಲಿ ಪ್ರಸಾರವಾದಂತಹ ಹೆಸರು ಇನ್ಮುಂದೆ ಇದ್ದೇ ಇರುತ್ತೆ. ಹಾಗಾಗಿ ಖರ್ಗೆ ಅವರು ನೇರವಾಗಿ ಹೇಳಿದ್ರು, ನೀವು ಕಡತವನ್ನು ತೆಗೆದುಹಾಕಿದ್ರು ಕೂಡ ನನ್ನ ಹೆಸರು ಇರುತ್ತೆ ಅನ್ನೋ ದೃಷ್ಟಿಯಲ್ಲಿ ಮತ್ತೆ ವಾಗ್ದಾಳಿಯನ್ನು ಮಾಡಿದ್ರು. ಇವೆಲ್ಲವನ್ನ ನೋಡ್ತಾ ಇದ್ರೆ ಏನಾದ್ರೂ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬದಲಾದ್ರೆ, ಒಂದ್ ವೇಳೆ ಬಿಜೆಪಿ ಬಂದ್ರೆ ಈ ವಕಫ್ ಮಂಡಳಿಯ ವಕಫ್ ಭೂಮಿಯನ್ನ ಕಬಳಿಕೆ ಮಾಡಿದಂತ ಈ 13 ಜನ, ಇಬ್ರಾಹಿಂ ಆಗಿರ್ಬೋದು, ಕಮರುಲ್ಲಾ ಇಸ್ಲಾಂ ಆಗಿರ್ಬೋದು, NA ಹಾರಿಸ್ ಆಗಿರ್ಬೋದು, ಹೀಗೆ ಅನೇಕರ ಹೆಸರು, ಖನಿಜಾ ಫಾತಿಮಾ ಆಗಿರ್ಬೋದು, ಹೀಗೆ ಅನೇಕರ ಹೆಸರು ಹೊರಗೆ ಬರೋದ್ರ ಜೊತೆಗೆ ಅವರು ಭೂ ಕಬಳಿಕೆ ಮಾಡಿದ್ರೆ, ಒಂದ್ ವೇಳೆ ಅವರು ಭೂ ಕಬಳಿಕೆ ಮಾಡಿದ್ರೆ
ಅವರ ಭೂಮಿ ಕೂಡ ಮತ್ತೆ ವಾಪಸ್ ವಕಫ್ ಮಂಡಳಿ ಅಥವಾ ಉಮ್ಮಿದ್ ಮಂಡಳಿಗೆ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಜೊತೆಗೆ ಖರ್ಗೆ ಅವರಿಗೂ ಸಂಕಷ್ಟ ತಂದಿಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದ್ರೆ ಖರ್ಗೆ ಅವರು ಭೂಕಬಳಿಕೆ ಮಾಡಿದ್ದಾರೆ ಎನ್ನುವುದು ಈಗ ಅನ್ವರ್ ಮಾಣಿಪಾಡಿಯವರ ರಿಪೋರ್ಟ್ನಲ್ಲಿದೆ ಮತ್ತು ಜೆಪಿಸಿ ಕಮಿಟಿ ಅಧ್ಯಯನ ಮಾಡಿದಂತ ಮತ್ತು ಸೆಲೆಕ್ಟ್ ಮಾಡಿದಂತ ಈ ಅಧ್ಯಯನದಲ್ಲೂ ಕೂಡ ಖರ್ಗೆ ಅವರು ಭೂಕಬಳಿಕೆ ಮಾಡಿದ್ದಾರೆ ಎನ್ನುವ ಒಂದು ರಿಪೋರ್ಟ್ ಇದೆ. ಹಾಗಾಗಿ ಖರ್ಗೆ ಅವರ ಹೆಸರನ್ನ ನೇರವಾಗಿ ಅತ್ಯಂತ ಸ್ಪಷ್ಟವಾಗಿ ರಾಜ್ಯಸಭೆಯಲ್ಲಿ ಕೂಡ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ಹೀಗಾಗಿ ಈ ವಕಫ್ ಬಿಲ್ ಪಾಸ್ ಆಗಿರೋದ್ರಿಂದ ಖರ್ಗೆ ಅವರಿಗೆ ಒಂದು ದೊಡ್ಡ ಸಂಕಷ್ಟವೇ ಅಂತ ಹೇಳ್ಬಹುದು. ಖರ್ಗೆ ಅವರು ಕೂಡ ಹೋರಾಡಿದ್ರು ವಕಫ್ ಬಿಲ್ ಯಾವುದೇ ಕಾರಣಕ್ಕೂ ಪಾಸ್ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ. ಯಾಕಂದ್ರೆ ಕಾಂಗ್ರೆಸ್ನ ಅನೇಕ ನಾಯಕರು ವಕಫ್ ಬಿಲ್ ವಿರುದ್ಧ ಒಂದೇ ಒಂದು ಮಾತನಾಡಿಲ್ಲ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಕೂಡ ವಕಫ್ ವಿರುದ್ಧವಾಗಿ ಯಾವುದೇ ಮಾತನಾಡಿಲ್ಲ, ಈ ಮಸೂದೆಯ ವಿರುದ್ಧವಾಗಿ ಯಾವುದೇ ಮಾತನಾಡಿಲ್ಲ. ಆದ್ರೆ ಮಾತನಾಡಿದವರು, ಧೈರ್ಯವಾಗಿ ಮಾತನಾಡಿದವರು ಯಾರಂದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೀಗಾಗಿ ಈ ವಕಫ್ ತಿದ್ದುಪಡಿ ಬಿಲ್ ಪಾಸ್ ಆಗಿರುವುದರಿಂದ ಖರ್ಗೆ ಅವರಿಗಂತೂ ದೊಡ್ಡ ಮಟ್ಟದ ಹಿನ್ನಡೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಪ್ರಕರಣ ಎಲ್ಲಿ ಹೋಗಿ ನಿಲ್ಲುತ್ತೆ, ವಕಫ್ ಸರಿಯಾಗಿ ಜಾರಿಯಾಗುತ್ತಾ, ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.